ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಸೊ ನನ್ನ ಡಾಮಿ ಒಳಗೆ ನಿಂತಿದೆ. ಸೊ ಗಾಡಿಗೆ HSRP ನಂಬರ್ ಪ್ಲೇಟ್ ಬೆಳಗ್ಗೆ ಹಾಕ್ಸುತ್ತೆ. ಜೈಲ್ ಅಮ್ಮ ಬೇಗ ಹಾಕೊಂಡ್ರೆ ಈಗ ಜಸ್ಟು HSRP ಹಾಕ್ಸಿದ್ದೀನಿ ಇವಾಗ. ಐ ಮೀನ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. HSRP ಹಾಕ್ಸಿದ್ದೀನಿ. ಆ್ಯಂಡ್ ಟೈಮ್ ಬಂದು ಇವಾಗ 4:15. 5 ಗಂಟೆಗೆ ನನಗೆ 6 km ಮೀಟಿಂಗ್ ಇದೆ, ನಮ್ಮ ABC ಮೀಟಿಂಗು. ಸೊ ಏನು ABC ಮೀಟಿಂಗ್ ಅಂದರೆ ವರ್ಲ್ಡ್ ಮೋಟರ್ ಸೈಕಲ್ ಡೇ. ತುಂಬ ಜನಕ್ಕೆ ಗೊತ್ತಿದೆ ಅನ್ಕೊತೀನಿ, ನಾನು ಇನ್ಸ್ಟಾಗ್ರಾಮ್ ನೋಡಿದರೆ ಗೊತ್ತಿರುತ್ತೆ. ವರ್ಲ್ಡ್ ಮೋಟರ್ ಸೈಕಲ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅದು ಜೂನ್ 23. ಯಾರು ಬರ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಗ್ರೂಪ್ನ ಇನ್ಸ್ಟಾ ಬಯೋದಲ್ಲಿ ಮತ್ತು ABC ಇಂಡಿಯಾ ಯಾರು ಗುರು ಮಠ ರೋಡ್ಗೆ ಹಾಕೋರೆ ABC ಇಂಡಿಯಾ ಅವ್ರ ಪೇಜ್ ಕೂಡ ಲಿಂಕ್ ಇದೆ. ಇಫ್ ಯು ವಾಂಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ABC ರಿಜಿಸ್ಟ್ರೇಷನ್ ಫಾರ್ಮು ಕೇವಲ 149 ರೂಪಾಯಿ, ಚೀಪ್, ಫುಲ್ಲು ಕಡಿಮೆ ಪ್ರೈಸ್ಗೆ ನೀವು ಈವೆಂಟ್ಗೆ ಅಟೆಂಡ್ ಆಗ್ಬೋದು. ಜಸ್ಟ್ ಒಂದು ಫಿಲಮ್ ಟಿಕೆಟ್ಗಿಂತ ಕಡಿಮೆ. ಸೊ ಪೀಸಾಗೆ ಬಂದು ಇಡೀ ದಿನ ಬೆಳಗ್ಗೆ 10ರಿಂದ ಸಾಯಂಕಾಲ 10 ಗಂಟೆ ತನಕ ಈವೆಂಟ್ ಇರುತ್ತೆ. ಮೋಸ್ಟ್ ಆಫ್ ದ ಶೋಸ್ ಅದು ಇದು ಬೈಕ್ ಸ್ಲೋ, ಬೈಕ್ ರೇಸ್, ಈವೆಂಟ್ಸ್, ಫ್ಯಾಷನ್ ಶೋ ಏನೇನೋ ಇರುತ್ತೆ, ತುಂಬ ಈವೆಂಟ್ಸು. ಸೊ ಅದಕ್ಕೆ ಈಗ ವಾಲಂಟಿಯರ್ಗೆ ಡಿಸ್ಕಷನ್ ಇದೆ, ಹಂಗಾಗಿ ಅದಕ್ಕಾಗಿ ಹೋಗ್ತಾ ಇದ್ದೀನಿ ಕ್ವೀನ್ಸ್ ರೋಡ್ 6 kmಗೆ. ಅಲ್ಲಿ ಮೀಟಿಂಗ್ ಇರೋದು ಇವಾಗ. ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಕೆಲಸ ಇದೆ, ಬಜಾಜ್ ಶೋರೂಮ್ ಅಂತೀನಿ, ಚರ್ಚ್ ಸ್ಟ್ರೀಟಲ್ಲಿ ಸೋಷಲ್ ಪಬ್ಗಂದರೆ ಕುಡಿಯೋಕ್ಕೆ ಹೋಗಲ್ಲಪ್ಪ, ಸೋಷಲಲ್ಲಿ ಒಂದು ಈವೆಂಟ್ ಇದೆ. ಸೊ ಪಲ್ಸರ್ ಗಾಡಿದು. ನಾನು ಮತ್ತು ಗಣಿಬ್ರೋ ಆಲ್ಮೋಸ್ಟ್ ಚರ್ಚ್ ಸ್ಟ್ರೀಟ್ ಹತ್ರ ಸಮಥಿಂಗ್ ಹೋಗಿದ್ದಾರೆ ಆಲ್ರೆಡಿ, ಅವ್ರು ಯಾವುದೋ ಬೇರೆ ಈವೆಂಟ್ಗೆ ಅಂತೇಳಿ. ಹಾಗೆ ಅವರು ಅಲ್ಲೇ ಬರ್ತಾರೆ. ಐ ಮೀನ್ ಚರ್ಚ್ ಅವರು ಅದು ಬ್ರಿಗೇಡ್ ರೋಡ್ಗೆ ಹೋಗ್ತಾ ಇರೋದು, ಅಲ್ಲಿ ನನಗೆ ಬರ್ತಾರೆ. ನಾನು ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ಸೊ ಇವಾಗ 6 kmಗೆ ನಾನು ಮತ್ತು ನಮ್ಮ ರಾಗ ಹೋಗ್ತಾಯಿದ್ದೀವಿ .in. ಏನು ಒಳ್ಳೆ ಬ್ಯಾಕ್ ಟು ಬ್ಯಾಕ್ ಗುರು. ನನಗೆ ಬೇರೆ ಪ್ಲ್ಯಾನು, ಬೇರೆ ಏನೇನೋ ಆಗ್ತಾಯಿದೆ. ನಾಳೆ ಒಂದು ರೈಡ್ ಇದೆಯಾ ABCದು, ಬೆಳಗ್ಗೆ ಗಣಿಬ್ರೋ ಗಾಡಿ ಡೆಲಿವರಿ, ಮತ್ತು ಅದಾದಮೇಲೆ ನಂತರ C8 ಅವ್ರದ್ದೊಂದು ಇವೆಂಟ್ ಇದೆ. ಕಂಟೆಂಟ್ಸ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಹಿಂದಿಂದಲೇ ಒಂದೊಂದು ಅವರ್ಗಿದೆ. ಡಿಸ್ಟೆನ್ಸ್ ನೋಡಿದ್ರೆ ಒಂದೊಂದು ಮೂಲೆಯಲ್ಲಿದೆ. ಗಣಿಬ್ರೋ ಗಾಡಿ ಡೆಲಿವರಿ ಬನಶಂಕರಿಲಿ, C8 ಇವೆಂಟು ಯಶವಂತಪುರದಲ್ಲಿ, ಬೆಳಗ್ಗೆ ರೈಡ್ ಇರೋದು ದೊಡ್ಡಬಳ್ಳಾಪುರ. ಎಲ್ಲೆಲ್ಲಿ ಅಂತ ಹೋಗಲಿ, ಅದು 10 ಗಂಟೆಗೆ 2 ಈವೆಂಟ್ ಇದೆ. ಗಣಿಬ್ರೋ ಗಾಡಿ ಡೆಲಿವರಿ, C8 ಇವೆಂಟು, ಈ ಥರ ಫುಲ್ಲು ಬ್ಯುಸಿ ಆಗಿಬಿಟ್ಟಿದೆ ಶೆಡ್ಯೂಲು. ಜೂನ್ ಮಂತ್ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಲೈಫು. ಬರೋವಾರ ಇನ್ನೊಂದು ಪ್ಲ್ಯಾನ್ ಆಗ್ತಿದ್ದಾರೆ ಗಣಿಬ್ರೋ, ಏನೋ ಅಂತ ಗೊತ್ತಿಲ್ಲ, ಅದೆಲ್ಲ ಕನ್ಫರ್ಮ್ ಇಲ್ಲ. ಬಟ್ ಆಚೆ ವಾರ ಇಂಟರ್ನಲ್ಸ್ ಇದೆ, ಅದಾಗಿದ್ದು ಭಾನುವಾರನೇ WMD. ಹಿಂಗೆ ಲೈಫ್ ಫುಲ್ಲು ಬ್ಯುಸಿಯಾಗಿ ಹೋಗ್ತಾ ಇದೆ. ಆ ಬ್ಯುಸಿ ಲೈಫ್ನಲ್ಲೇ ಸ್ವಲ್ಪ ಟೈಮ್ ಮಾಡ್ಕೊಂಡು ಸಕ್ಕತ್ತಾಯಿದೆ ಗರು. ಹೊಂಡಾ ಸಿಟಿ ಬ್ಲೂ ಕಲರು, ನನಗೆ ಆ ಥರ ಬ್ಲ್ಯಾಕ್ ತೊಗೋಬೇಕು ಆಸೆ. ನೋಡೋಣ ದೇವ್ರು ಕಂಡುಬಿಡ್ತಾನ ಅಂತ. ಸದ್ಯಕ್ಕೆ ಇವಾಗ ಹೋಗೋಣ ಬರೀ 6 km ಹತ್ರ. ಮೋಡ ಮುಚ್ಚಿತ್ತು, ಕ್ಲಿಯರ್ ಆಯಿತು. ಮಳೆ ಬರೋರು ಸಾಕು, ಮಳೆ ಬಂದುಬಿಟ್ರೆ ಫುಲ್ ನೆಂದೋಗ್ಬಿಡ್ತೀನಿ. ಆಮೇಲೆ ಈವೆಂಟ್ಗೆಲ್ಲ ಅಟೆಂಡ್ ಮಾಡಬೇಕಂದ್ರೆ ಬಹಳ ಕಷ್ಟ ಗುರು. ಬನ್ನಿ ಪೀಸಾಗೀಗ ಹೋಗೋಣ ಇಲ್ಲಿಂದ. ಫೈನಲಿ ಬಾಯ್ಸ್, ದೊಡ್ಡ ಯುದ್ಧ ಮಾಡಿಕೊಂಡು ಬೆಂಗಳೂರು ಟ್ರಾಫಿಕಲ್ಲಿ 6 kmಗೆ ರೀಚ್ ಆದೆ. ನಮ್ಮ ರಾಗ ಆಲ್ರೆಡಿ ರೀಚ್ ಆಗಿದ್ದಾನಂತೆ. ಸೊ ನಾವು ಒಳಗೆ ನುಗ್ಗುವ ಬರ್ರಿ. ಅವನ್ನೆಲ್ಲ ನಾವು ಗೊತ್ತಿಲ್ಲ ಗಾಡಿನ, ಅವ್ನು ಯಾವ ಘಟನೆಗೆ ಬಂದು ಆಚೆ ಏನು ಕಾಯ್ತಾವನಲ್ಲ ಅಣ್ಣ. ಯಾವ ಗಾಡಿ ಸಿಗುತ್ತೆ ಆ ಗಾಡಿ ಬಾ. ಪಾರ್ಕಿಂಗೇ ಇಲ್ವಲ್ಲೋ ಎಲ್ಲಿ? ನಾ ಎಲ್ಲ ಹಾಕ್ಲಿಗ ಅದು ಇಲ್ಲೇ ಪಾರ್ಕ್ ಮಾಡೋಣ ಅನ್ಕೊಂತಿದ್ದೀನಿ. ನೈಟ್ ಬಿಡ್ಬೋದಾ ಇಲ್ಲಿ? ಎಷ್ಟೊತ್ತಂಗೆ ಇರುತ್ತೆ ಓಪನ್ ಗೇಟ್ ಇದು? ಓಕೆ ಬಾಯ್ಸ್, 6 kmಲ್ಲಿ ಈವೆಂಟ್ ಮುಗಿಸ್ಕೊಂಡು ಈಗ ಚರ್ಚ್ ಸ್ಟ್ರೀಟ್ MG ರೂಟ್ ಮೆಟ್ರೋಗೆ ಹೋಗಬೇಕು. ಗಣಿಬ್ರೋ ಬರ್ತಾಯಿದ್ದಾರೆ. 10 ನಿಮಿಷ, 1.5 ಕಿಲೋಮೀಟ್ರಿಗೆ. ಬಾ ಮಾರಿಯ ಮುಂದೆ. ರಾಗ ಹೊರಡ್ತಾನೆ. ಬಾಯ್ ಮಚ್ಚ, ಹ್ಯಾಪಿ ಜರ್ನಿ. 1 hour ಫಿಕ್ಸು ನಿನಗೆ. ಸಿಗ್ಲಾ? ಸಿಗೋಣ. ನನ್ನ ಗಾಡೀಲಿ ಜೋಶ್ ಇದೆ, ಅಲ್ಲ ಬಾಡಿಲಿ ಜೋಶ್ ಇದೆ, ಗಾಡೀಲಿ ತಾಕತ್ತಿಲ್ಲ. ಏನು ಮಾಡಲಿ, ಗಾಡಿ ಫುಲ್ ವೀಕ್ ಆಗಿಬಿಟ್ಟಿದೆ. ಗಾಡಿನ ಮತ್ತೆ ರೆಡಿ ಮಾಡಿಸ್ಬೇಕು.
ಡಾರ್ಲೋನ ಯಾವಾಗ ರೆಡಿ ಮಾಡಿಸ್ತೀನಿ ಫುಲ್ಲಾಗಿ ಅಂತ ತುಂಬ ಕಾಯ್ತಾಯಿದ್ದೀನಿ. ಲಾಸ್ಟ್ 4 ರೆಡಿ ಮಾಡಿಸಿದೆ ಅಷ್ಟೇ ನಾನು. ಯಾವುದಾದ್ರೂ ಗಲ್ಲಿ ನನಗೂ ಗೊತ್ತಿಲ್ಲ. ಈ ರೋಡಲ್ಲಿ ಮೊದಲು ಬಂದಿದ್ದೀನಾ ಸೀರಿಯಸ್ಲಿ ಗೊತ್ತಿಲ್ಲ, ಬಟ್ ಇವಾಗ ನುಗ್ತಾ ಇರೋದಂತೂ ಗೊತ್ತು. ಓಕೆ ಬಾಯ್ಸ್, ಯಾರು ಆಡ್ತಾ ಇದ್ದಾರೆ. ಚರ್ಚ್ ಸ್ಟ್ರೀಟ್ ಒಳಗೆ ಎಂಟ್ರಿ ಕೊಟ್ಟಿರಾಯಿತು, ಸುಮಾರು ಸಾಗಿತ್ತು. ಲಾಸ್ಟು ಬೈಕಲ್ಲಿಂತ ಬಂದಿದ್ದು ಅಂದರೆ ನಾನು ನಮ್ಮ ಕ್ಯಾಂಡಿ ಜೊತೆ ಅನಿಸುತ್ತೆ, ನಮ್ಮ ಅಜಯ್ ಜೊತೆ. ನಮ್ಮ ಜೂನಿಯರ್ದು ಬುಲೆಟ್ ಕಿತ್ಕೊಂಡು ಈಸ್ಕೊಂಡು ಅವ್ನು ಬುಲೆಟಲ್ಲಿ ಬಂದಿದ್ದು. ಮಿಡ್ ನೈಟಲ್ಲಿ ಬಂದಿದ್ದು, ಒಂಥರ ಕ್ರೇಜಿ ಇತ್ತು. ಏನು ಬಿಡಿದು ಒನ್ ವೇ ಮಾಡಿಬಿಟ್ಟಿದ್ದಾರೆ. ಹಲೋ ಹೇಳಿ ಬ್ರೋ, ಇದೇನು ಬ್ರೋ ಒನ್ ವೇ ಮಾಡ್ಬಿಟ್ಟವ್ರು? ಇದನ್ನ ಒನ್ ವೇ ಮಾಡ್ಬಿಟ್ಟಿದ್ದಾರೆ. ಇದೆ ಅದು ಚರ್ಚ್ ಸ್ಟ್ರೀಟು. ನಾನು ಸರಿ ಆಯ್ತಿರು, ಈಗ ಒನ್ ವೇಲಿ ಬಂದ್ಬಿಟ್ಟು ಈ ಕಡೆ ಸೈಡು ಇನ್ನೊಂದು ಸೈಡಲ್ಲಿ ಪಿಕ್ ಮಾಡ್ಕೊಂಡು ನಿಮ್ಮನ್ನ ಅಂದ್ಕೊಂಡು ಹೊರಟೆ. ನೋಡಿದ್ರೆ ಒನ್ ವೇ ಮಾಡ್ಬಿಟ್ಟಿದ್ರೆ ಈಗ ಮತ್ತೆ ಈ ಕಡೆ ಬರ್ತಾಯಿದ್ದೀನಿ ಮೇನ್ ರೋಡ್ಗೆ. ಓಕೆ ಬಂದೆ, ಕೈ ಎತ್ತಿದ್ದೀನಿ ನೋಡಿ ಹಿಂಗೆ. ಓ ಆ ಕಡೆ ಇದ್ದೀರಾ? ಈ ಕಡೆ ಬನ್ನಿ, ರೋಡ್ ಕ್ರಾಸ್ ಮಾಡಿರಿ. ಓ ಫುಲ್ ಆರಾಮ್ ಬೇಡ ಬರ್ರಿ. ಎಲ್ರಿಗೂ ಮ್ಯಾಪಲ್ಲಿ ಕಳಿಸ್ಬಿಟ್ಟೆ. ಯಾವುದು? ಬನ್ನಿ ಸುಮ್ಮನೆ ನೋಡೋಣ, ಏನೋ ಈವೆಂಟ್ ಅಂತಾರಲ್ಲ, ಜೈ ಅಂದ್ಬಿಟ್ಟು ಕ್ಯಾಮ್ರಾ ಲಾಕ್ ಮಾಡ್ತೀವಿ ಹೊರಗಡೆ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋಣ. ಓಕೆ ಬಸ್, ಗಾಡಿ ಪಾರ್ಕ್ ಮಾಡಾಯಿತು. ಗಣಿಬ್ರನ್ನ ಪಿಕ್ ಮಾಡಿಕೊಂಡು ಇದು ಒನ್ ವೇ ಮಾಡ್ಬಿಟ್ರು ಗುಡು. ಅದು ಯಾವಾಗ ಒನ್ ವೇ ಮಾಡಿದ್ರೋ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮು RCB ಮ್ಯಾಚ್ ಇದ್ದಾಗೂ ಬಂದಿದ್ದೆ ಬ್ರೋ. ಇಲ್ಲ 2 ವೇ ಇತ್ತು. ಹಾಂ RCB ಇಲ್ಲ ಮ್ಯಾಚ್ ಇತ್ತಲ್ಲ ಬೆಂಗಳೂರಲ್ಲಿ ಲಾಸ್ಟ್ ಮ್ಯಾಚು. ಅವತ್ತು ಇಲ್ಲ ಲಾಸ್ಟ್ ಬಟ್ ಒಂದು ಮ್ಯಾಚು ಚೆನ್ನೈ ಮ್ಯಾಚ್ ಬಂದಿಲ್ಲ ನೀವು? ನಾನು ಟಿಕೆಟ್ ನೋಡಿದೆ, ಎಲ್ಲ ಕಡೆ ತಲಾಮಾರಿ ರೇಟ್ಗಳಿತ್ತು. ಅಲ್ಲ ಎಲ್ಲ ಮ್ಯಾಚ್ ಯಾವ ಮ್ಯಾಚ್ಗಾರು ಹೋಗ್ರಿ ತುಂಬ ಚೀಪಾಗಿ ಸಿಗುತ್ತೆ. RCB ಮ್ಯಾಚ್ ಟಿಕೆಟ್ ಕಾಸ್ಟ್ಲಿ ಬೇಜಾರು. ಮ್ಯಾಚ್ಗಳೆಲ್ಲ ಟಿಕೆಟ್ ತೊಗೊಳಂಗೆ ಇಲ್ಲ ನಾವು. ಓಕೆ ಬರ್ರಿ, ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ ಬಾಯ್ಸ್, ಇಲ್ಲಿಗೆ ಅಸ್ಕಿ ನೈಟ್ ಮುಗೀತು. ಇಲ್ಲಿಂದ ಆಚೆಗೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಗೌಡ್ರು, ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಬಾಯ್. ಸಿಗೋದಾ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್.